ತೂಕ ಜಾಸ್ತಿನೇ ಇದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯೂಶಲಿ ವ್ಲಾಗ್ಸು ಈ ರೀತಿ ಬರುತ್ತೆ. ಇವತ್ತೇನು ಬಟ್ಟೆಗಳು ತೊಗೊಂಬಂದ್ಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಈಗ ರೀಸೆಂಟಾಗಿ 1 ವೀಕಿಂದ ನನಗೆ ಒಂದು ಸ್ವಲ್ಪ ಬಟ್ಟೆಗಳು ಬೇಕು ಅನ್ನಿಸ್ತು. ಹಾಗಾಗಿ ಫ್ಲಿಪ್ಕಾರ್ಟ್, ಮಿಂತ್ರಾ ಆ್ಯಂಡ್ ಏಜಿಯೋದಿಂದ ಒಂದಷ್ಟು ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ. ಸೊ ಅಲ್ಲಿಂದಲ್ಲಿಗೆ ನಿಮಗೂ ಕೂಡ ತೋರಿಸ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಂತೂ ಅಲ್ಲ, ಖಂಡಿತವಾಗ್ಲೂ ಝೀರೋ. ನಾನು ನನ್ನ ಕಡೆಯಿಂದ ನನ್ನ ಸ್ವಂತ ದುಡ್ಡಿನಿಂದ ತೊಗೊಂಡಿರುವಂಥ ಬಟ್ಟೆಗಳಿದು. ಓಕೆನಾ, ನನಗೆ ಇಷ್ಟ ಆದಂಥ ಬಟ್ಟೆಗಳನ್ನ ನಾನು ತೊಗೊಂಡಿರೋದು. ಎನಿವೇಸ್, ಈ ಫಸ್ಟು ನಾನು ಹಾಕ್ಕೊಂಡಿರುವಂಥ ಕುರ್ತಾ ಸೆಟ್ ಇದೆ. ಆ್ಯಕ್ಚುಲಿ ಸ್ಲೀವ್ಸ್ ಬಂದು ಈ ರೀತಿ ಫುಲ್ ಸ್ಲೀವ್ಸ್ ಇರುತ್ತೆ. ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ, ಸೊ ಸರಿ ಹೋಗುತ್ತೆ. ಸ್ಲೀವ್ಸ್ ಬಂದು ಆಲ್ಮೋಸ್ಟ್ ಫುಲ್ ಸ್ಲೀವ್. ಇಲ್ಲಿ ಒಂದು ಎಲಾಸ್ಟಿಕ್ ಪ್ಯಾಂಟ್ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಎಕ್ಸೆಲ್ ಸೈಜ್ ಮಾಡ್ಕೊಬಿಟ್ಟಿದ್ದೀನಿ. ಸೈಜ್ ಸ್ವಲ್ಪ ಓವರ್ ಆಯಿತು, ಹಾಗಾಗಿ ನನಗೆ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇಲ್ಲ. ಬಟ್ ಈವನ್ ಕಲರ್ ಕಾಂಬಿನೇಷನ್ ಗೈಸ್ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಈ ಡೀಟೇಲಿಂಗ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಖಂಡಿತ ತೊಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಎಲ್ಲಾದರೂ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ, ಖಂಡಿತ ಒಂದ್ಸತಿ ಚೆಕ್ಔಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಫ್ರಮ್ ಫ್ಲಿಪ್ಕಾರ್ಟ್. ಓ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತದೆ. ಓಕೆ, ಫಸ್ಟ್ ಒಂದು ಬಂದು ಫ್ಲಿಪ್ಕಾರ್ಟಿಂದ ಈ ಡ್ರೆಸ್ ನೋಡ್ಬೋದು ನೀವು. ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಕಲರ್ ಕಾಂಬಿನೇಷನ್ ಐ ಜಸ್ಟ್ ಲವ್ಡ್ ಇಟ್. ನಂಗೆ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್. ವೈಟ್ ಒಂಥರ ಪರ್ಪಲ್ ಅಂತಲೇ ಅಂದ್ಕೊಳ್ಳಿ. ಈ ಡಿಸೈನಿಂಗ್ ಡೀಟೇಲಿಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ನನಗೆ ಸೈಜ್ ಓವರ್ ಸೈಜ್ ಆಯಿತು. ಸೊ ನೋಡೋಣ, ಆದರೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಬೇಕು ಅಂತಂದರೆ ಖಂಡಿತ ಚೆಕ್ ಮಾಡಿ. ಕ್ವಾಲಿಟಿ ಟಾಪ್ ನಾಚ್, ಸಕ್ಕತ್ತಾಗಿದೆ. ಫಸ್ಟ್ ಒನ್ ಶಾರ್ಟ್ ಕುರ್ತಾ ಥರ. ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ನನಗೆ ಡೈಲಿ ಯೂಸ್ಗೆ ಕಂಫರ್ಟಬಲ್ ಆಗಿರೋ ಥರ ಬಟ್ಟೆಗಳು ಬೇಕು. ಆ್ಯಂಡ್ ಹೊಸದು ತೊಗೊಂಡಿದ ತಕ್ಷಣ 1-2 ಸತಿ ಆಚೆ ಹಾಕ್ಕೊಂಡು ಹೋಗ್ತೀನಿ. ಅದಾದಮೇಲೆ ನಾನು ಖಂಡಿತ ಅದನ್ನು ಮನೆಗೆ ಹಾಕೋತೀನಿ. ಇದು ಬಂದು ನೆಕ್ ಬಂದು ವಿ ಇದೆ. ಸ್ಲೀವ್ಸಲ್ಲಿ ನಮ್ಗೆ ಈ ರೀತಿ ಫುಲ್ ಸ್ಲೀವ್, ಆಲ್ಮೋಸ್ಟ್ ಫುಲ್ ಸ್ಲೀವ್ ಏನೇ ಬರುತ್ತೆ. ಅದಾದಮೇಲೆ ಕೆಳಗಡೆ ಈ ಥರ ಫ್ರಿಲ್ಸ್ ಕೊಟ್ಟಿದ್ದಾರೆ. ನಿಮಗೆ ಡೀಟೇಲಿಂಗ್ ಕಾಣ್ತಿದೆ ಅಂತ ಅಂದ್ಕೋತೀನಿ. ಹಾಕೊಂಡಾಗ ಇಲ್ಲಿ ಅಂಬ್ರೆಲಾ ಥರ ಇರುತ್ತೆ, ಚೆನ್ನಾಗಿದೆ. ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ಖಂಡಿತ ಇದನ್ನು ಚೆಕ್ಔಟ್ ಮಾಡ್ಕೋಬೋದು. ಇದು ಐ ಪ್ರಾಮಿಸ್ ಯು ಗೈಸ್, ನನಗಿದು ಯಾವುದೇ ರೀತಿಯಾದಂಥ ಪ್ರಮೋಷನ್ಸ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಇದು ನನ್ನ ದುಡ್ಡಿಂದ ನಾನು ತೊಗೊಂಡಿರೋಂಥ ಬಟ್ಟೆಗಳು. ಓಕೆನಾ. ಸೊ ನಿಮ್ಗೆ ಏನೋ ಡೌಟ್ಸ್ ಇದ್ರೂ ಕೂಡ ಅಲ್ಲ, ಡೌಟ್ ಇಲ್ಲದೆ ಅಮ್ಮನ ಹಿಂದೆ ನೀವು ಖಂಡಿತ ತಗೋಬೋದು. ಓಕೆನಾ. ನಾನು ಚೆನ್ನಾಗಿಲ್ದಿರೋದನ್ನ ರಿಟರ್ನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. 1-2 ಬಟ್ಟೆ ತೆಗೆದು ನೋಡಿದೆ, ಇಷ್ಟ ಆಗಿರೋದನ್ನೆಲ್ಲನೂ ಕೂಡ ಹಿಡ್ಕೊಂಡು ತೆಗೆದಿರೋದನ್ನ ರಿಟರ್ನ್ ಮಾಡೋಣ ಅಂತ. ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ. ಇದು ಮಾತ್ರ ಸ್ವಲ್ಪ ಸೈಜ್ ವೇರಿಯೇಷನ್ಸ್ ಇದೆ ನನಗೆ. ನೋಡೋಣ, ಆದರೆ ಹಾಕೋತೀನಿ. ಇದು ಅಷ್ಟೇ ಸಿಮಿಲರ್ ಪ್ಯಾಟ್ರನ್. ವಿ ಇದೆ ಇಲ್ಲಿ, ನೆಕ್ಕು ಕಾಣ್ತಿದೆಯಾ. ಸ್ಲೀವ್ಸು ಆಲ್ಮೋಸ್ಟ್ 3/4 ಫುಲ್ ಥರ, ನನಗೆ ಫುಲ್ಲೇ ಹಾಕ್ಬಿಡ್ಬೋದು ಚೋಟಾ ಕೈಗೆ. ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಫ್ರಿಲ್ಸ್ಗಳನ್ನ ಕೊಟ್ಟಿದ್ದಾನೆ, ಚೆನ್ನಾಗಿರುತ್ತೆ. ಇಲ್ಲಿ ಮೇಲ್ಗಡೆ ಎಲ್ಲ ಟಾಪ್ ಟೈಟಾಗಿರುತ್ತೆ, ಕೆಳಗಡೆ ಸ್ವಲ್ಪ ಫ್ಲೇರಿಯಾಗಿ ಫ್ರಿಲ್ಸ್ ಇರೋದ್ರಿಂದ ಏನಪ್ಪ ಬ್ಯಾಗಿ ಜೀನ್ಸಸ್ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟ್ರೌಸರ್ಸ್ ಎಲ್ಲ ಹಾಕ್ಕೊಂಡ್ರೆ ನಮಗೆ ಕಂಫರ್ಟಬಲ್ ಆಗಿರಬೇಕು ಅಂತಂದರೆ ಕಾಟನ್ ಟ್ರೌಸರ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಬೇಕಾದರೆ ಹಾಕೋಬೋದು, ಇಲ್ಲ ಜೀನ್ಸ್ ಜೊತೆನೂ ಪ್ಯಾರಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಫ್ರಮ್ ಮಿಂತ್ರಾದಲ್ಲಿ ನನಗೆ ಮುಂಚೆ ಏನೋ ಅಷ್ಟು ಇಷ್ಟ ಆಗ್ತಿರಲಿಲ್ಲ, ಇವಾಗ ತುಂಬ ಇಷ್ಟ ಆಗುತ್ತೆ. ಬಟ್ ಇದು ಪ್ರೈಸಿ ಅನಿಸುತ್ತೆ ಕಾಸ್ಟ್ ವೈಸು, ಬಟ್ ಬಟ್ಟೆಗಳೆಲ್ಲ ಚೆನ್ನಾಗಿರುತ್ತೆ. ಓಕೆನಾ. ಕಾಸು ಕೊಟ್ಟಂಗೆ ಕಜ್ಜಾಯ ಅಂತಾರಲ್ಲ, ಆ ಥರ ಹಿಂಗೆ ನಾವು ಕಾಸು ಕೊಡ್ತಿರೋ ಆ ಥರ ಇರುತ್ತೆ. ಕೆಲವೊಂದು ವರ್ಸ್ಟಾಗೂ ಕೂಡ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಇಟ್ ಡಿಪೆಂಡ್ಸ್. ಇದೊಂದು ಕಾಟನ್, ಪರ್ಫೆಕ್ಟ್ ಕಾಟನ್, ಬ್ಯೂಟಿಫುಲ್, ಮೈ ಫೇವ್ರೆಟ್ ಮೆಟೀರಿಯಲ್ ಅಂತ ಹೇಳ್ಬೋದು. ಇದು ನನಗೆ ಈ ರೀತಿ ಕಂಫರ್ಟ್ ಮೆಟೀರಿಯಲ್ ಅಂದರೆ ಸೊ ಗೈಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗೆ ನಾನು ಯಾವುದೇ ಬಟ್ಟೆ ಹಾಕ್ಕೊಂಡು ನನ್ನ ಕಂಫರ್ಟಿಗೆ ನಾನು ಪ್ರಿಫರೆನ್ಸ್ ಕೊಡೋದು ಫಸ್ಟು, ಆಮೇಲೆ ಲುಕ್ಗೆ ಅಂತಲೇ ಅನ್ಕೋಬೋದು. ಕೆಲವೊಂದು ಸ್ಥಿತಿ ಇಟ್ ಡಿಪೆಂಡ್ಸ್ ಲುಕ್ಗೆ. ಇದು ಬಂದು ದುಪ್ಪಟ್ಟ. ಓಕೆನಾ. ಈ ರೀತಿ ಫ್ಲೋರಲ್ ಪ್ರಿಂಟ್ ಆ್ಯಂಡ್ ಆಲ್ಮೋಸ್ಟ್ ಫ್ಲೋರಲ್ ಪ್ರಿಂಟೇನೆ ಈ ರೀತಿ ದುಪ್ಪಟ್ಟ ಬಂದಿದೆ. ನಾನೆಲ್ಲ ತೆಗೆದ್ರೆ ಮತ್ತು ನಾನೇ ಮುಚ್ಚಬೇಕು, ಅದಕ್ಕೆ ಪ್ಯಾಂಟು ಆ್ಯಂಡ್ ಕಾರ್ಡ್ ಸೆಟ್ ಥರ ಅಂತಲೇ ಅಂದ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಅದು ಪ್ರಿಂಟಲ್ಲಿ ಕೆಳಗಡೆ ಈ ರೀತಿ ಏನಪ್ಪ ಟೇಪಿಂಗ್ ಕೊಟ್ಟು ಅದರಲ್ಲಿ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಪ್ಯಾಂಟು ಕೂಡ ಸಖತ್ತಾಗಿದೆ. ಪ್ಲೇನ್ ಟಾಪ್, ಪ್ಲೇನ್ ಕುರ್ತಾ. ಓಕೆ, ಅಂಬ್ರೆಲ್ಲಾ ಕುರ್ತಾ ಇದು ವಿ ನೆಕ್
ಆ್ಯಂಡ್ ಸ್ಲೀವ್ಸಲ್ಲೂ ಕೂಡ ಈ ರೀತಿ ನಮಗೆ ಟೇಪಿಂಗ್ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಇದು ಸಖತ್ತಾಗಿರುತ್ತೆ. ಸಿಂಪಲಾಗಿ ರೆಡಿಯಾಗಿ ಅಂಬ್ರೆಲಾ, ಓಕೆ, ಅಂಬ್ರೆಲಾ ಫಿನಿಶಿಂಗ್. ಕೆಳಗಡೆನೂ ಕೂಡ ನಮಗೆ ಈ ರೀತಿ ಟೇಪ್ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಅಲ್ಲ, ಸಿಂಪಲ್ ಬಟ್ ಸೂಪರ್ ಎಲಿಗೆಂಟ್ ಥರ. ನಂಗೆ ತುಂಬ ಇಷ್ಟ ಆಯಿತು ಈ ಸೆಟ್. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಕಂಫರ್ಟಿಗೆ ಮೇನ್ ಪ್ರಿಫರೆನ್ಸ್ ಕೊಡೋರು ಖಂಡಿತ. ಇದು ಸ್ವಲ್ಪ ಅರೌಂಡ್ 1000 ಚೇಂಜ್ ಅಂತ ಅನಿಸುತ್ತೆ, ಬಟ್ ವರ್ತ್ ದ ಪೆನಿ ಗೈಸ್. ಒಂದೊಂದು ರೂಪಾಯಿಗೂ ಬೆಲೆ ಕಟ್ಟೋ ಥರ ಇದೆ ಈ ಬಟ್ಟೆ. ನಂಗೆ ತುಂಬ ಇಷ್ಟ ಆಯ್ತು ಈ ಬಟ್ಟೆ. ಫ್ರಮ್ ಟೀ ಶರ್ಟ್ ಅನ್ಕೋತೀನಿ. ಹೌದು, ಇದು ಒಂದು ಟೀ ಶರ್ಟ್ ಆರ್ಡ್ರ್ ಮಾಡಿದ್ದೆ. ಓಕೆ, ಕಂಫರ್ಟ್ ಅಂತ ಹೇಳಿದ್ನಲ್ಲ, ಹಂಗೆ ಈ ರೀತಿ ಬ್ಯಾಗಿ ಟೀ ಶರ್ಟ್ಸ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಎಲ್ಲಾದರೂ ಕ್ಯಾಶುವಲಾಗಿ ಹಾಕೊಂಡು ಹೋಗ್ಬೇಕಾದ್ರೆ ಕಂಫರ್ಟಬಲ್ ಆಗಿ. ಸರಿ, ಇದು ಒಂದು ಮಾಡಿದೆ. ಇವಾಗ ಯಾಕೋ ಒಂಥರ ಹಳೆ ಬಟ್ಟೆ ಥರ ಅನಿಸುತ್ತೆ, ಬಟ್ ಈವನ್ ಸ್ಟೈಲ್ ಮಾಡಿದಾಗ ಚೆನ್ನಾಗೇನೇ ಇರುತ್ತೆ. ರಿಟರ್ನ್ ಮಾಡಲ್ಲ. ನೆಕ್ಸ್ಟ್ ಒನ್ ಇಸ್ ಫ್ರಮ್ ಇಲ್ಚು ಅಗೇನ್. ಇದು ಬಂದು ಶಾರ್ಟ್ಸ್ ಥರ, ಓಕೆನಾ, ಟೈಟ್ಸ್ ಆಗಿ. ಇದು ಫ್ರಾಕ್ ಎಲ್ಲ ಹಾಕ್ಕೊಂಡಾಗ ಕಂಫರ್ಟಬಲ್ ಆಗಿರುತ್ತೆ. ಮ್ಯಾಕ್ಸೀಸ್ ಎಲ್ಲ ಹಾಕ್ಕೊಂಡಾಗ ನಾವು ಖಾಲಿ ಬಿಡೋದಕ್ಕಿಂತ ಲೆಗ್ಗಿನ್ಸ್ ಎಲ್ಲ ಹಾಕ್ಕೊಂಡು ಇರಿಟೇಷನ್ ಮಾಡೋದಕ್ಕಿಂತ ಈ ರೀತಿ ಪುಟಾಣಿ ಶಾರ್ಟ್ಸನ್ನು ಹಾಕ್ಕೋಬೋದು. ಹಾಗಾಗಿ ಇದು ಒಂದು ಇರಲಿ ಅಂತ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ನಾನು ಕೂಡ ಲೆಗ್ಗಿನ್ಸನ್ನು ಹಾಕ್ಕೋತಾ ಇದ್ದೆ. ಆ್ಯಂಡ್ ಬಂದಿತ್ತು ನಂಗೆ ಅಷ್ಟೇನು ಕಂಫರ್ಟ್ ಇರಲಿಲ್ಲ ಅದು. ಹಾಗಾಗಿ ಇನ್ನೊಂದು ಆರ್ಡರ್ ಮಾಡಿದೆ. ಈ ಪ್ಯಾಕಿಂಗ್ ರಿಮೂವ್ ಮಾಡೋದ್ರಲ್ಲೇ ಅರ್ಧ ಟೈಮ್ ಆಗಿಬಿಡುತ್ತೆ. ಅದೆಲ್ಲ ಮುಂಚೆನೇ ನೋಡಬೇಕೆಲ್ಲ ಒಂದು. ಹಾಂ, ಇನ್ನೆಷ್ಟು ಪೌಚಸ್ ಆರ್ಡರ್ ಮಾಡಬೇಕಂತಿದ್ದೀನೋ ನನಗೆ ಗೊತ್ತಿಲ್ಲ. ನನಗೆ ಈ ಪೌಚ್ ತುಂಬ ಇಷ್ಟ ಆಯಿತು. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಕ್ಯಾರಿ ಮಾಡೋಕ್ಕೆ ಮೇಕಪ್ ಥಿಂಗ್ಸ್ ಆಗಿರ್ಬೋದು, ಟಾಯ್ಲೆಟರೀಸ್ ಆಗಿರ್ಬೋದು, ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ಆರ್ಡರ್ ಮಾಡಿದೆ. ಜಸ್ಟ್ ಅರೌಂಡ್ 150 ಅನ್ಕೋತೀನಿ. ವರ್ತ್ ಪ್ರೈಸ್ ಅಲ್ವಾ. ಇದು ಬಂದು DNMX ಅನ್ನೋ ಬ್ರ್ಯಾಂಡಿಂದ ಒಂದು ಪ್ಯಾಂಟನ್ನು ಆರ್ಡರ್ ಮಾಡಿದ್ದೆ. ಓ ಸಖತ್ತಾಗಿದೆ, ಸಖತ್ ಗೈಸ್. ಸ್ವಲ್ಪ ಟೋನ್ ಈ ಸತಿ ಸ್ವಲ್ಪ ಟೋನ್ ಜೀನ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಪಾಶ್ಗಲ್ ಥರ ನೋಡೋಣ, ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ರೆ ಸಾಕು. ಕ್ವಾಲಿಟಿ ಗೈಸ್ ಟಾಪ್ ನಾಚ್, ಸಖತ್ತಾಗಿದೆ. ನಂಗೆ ತುಂಬ ಇಂಪ್ರೆಸ್ ಆಗಿದೆ ಈ ಬಟ್ಟೆಯಿಂದ. ಹಾಕ್ಕೊಂಡಾಗ ಸ್ವಲ್ಪ ನಾನು ಕುಳ್ಳಿ ಇರೋದ್ರಿಂದ ನಂಗೆ ಹೈಟ್ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಲೆಂತ್ ಪ್ರಾಬ್ಲಮ್ ಆಗುತ್ತೆ ಪ್ಯಾಂಟ್ಗಳದ್ದು ಯೂಶಲಿ. ಅದು ನೋಡ್ಬೇಕು, ಹಾಕ್ಕೊಂಡು ನೋಡಬೇಕು. ಇಲ್ಲ ಅಂತಂದ್ರೆ ಆಲ್ಟ್ರ್ ಮಾಡಿ ಹಾಕ್ಸ್ಕೊಳ್ಳೋದೆ ಅಷ್ಟೇ. ಅದ್ರ ಲೆಂತ್ ನೋಡಿನೇ ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಪ್ಯಾಂಟ್ಗಳು ತೊಗೊಳೋದು ಅವಾಯ್ಡ್ ಮಾಡ್ತೀನಿ. ಬಟ್ ಈವನ್ ಈ ಸತಿ ಚೆನ್ನಾಗಿ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. 2-3 ಅನ್ಕೋತೀನಿ. ಮತ್ತು ಇನ್ನೊಂದೇನು ಇದು ಸ್ವಲ್ಪ ಪಾಕೆಟ್ಸ್ ಇರೋ ಥರ ಎಲ್ಲ ಮಾಡಿದ್ದೀನಿ. ಕ್ವಾಲಿಟಿ ಟಾಪ್ ನಾಚ್. ಇಲ್ಲಿ ಈ ರೀತಿ ಒಂದು ಏನೋ ಬ್ಯಾಂಡ್ ಥರ ಕೊಟ್ಟಿದ್ರಲ್ಲ ಒಂದು ಪಾಕೆಟ್ ಗೈಸ್, ಸಕ್ಕದಾಗಿದೆ ಅಲ್ವಾ. ನನ್ನ ಹತ್ರ ಈ ಥರ ಒಂದು ಜೀನ್ಸು ಇರಲಿಲ್ಲ, ಹಾಗಾಗಿ ಈ ಸತಿ ಇಲ್ಲಿ ಪಾಕೆಟ್ಸ್ ಇರೋಂಥದ್ದು ಏನಂತಾರೆ ಅಂತ ನಂಗೆ ಲಿಟ್ರಲಿ ಸೀರಿಯಸ್ ಆಗಿ ಗೊತ್ತಿಲ್ಲ. ಚೆನ್ನಾಗಿದೆ. ಐ ಆಮ್ ಸೋ ಸ್ಯಾಟಿಸ್ಫೈಡ್. ನನಗೆಲ್ಲ ಜೀನ್ಸೂ ಇಷ್ಟ ಆಯಿತು. ಇದು ಇಲ್ಲಿ ಬಿಲ್ಲಿಂಗ್ ಬಂದು 1300 ಸಮಥಿಂಗ್ ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಲ್ ಪ್ರೈಸ್ ಅಷ್ಟಿಲ್ಲ. ನಾನು ತೊಗೊಂಡವಾಗ ಕಡಿಮೆನೇ ಇದೆ. ನಾನು ಡಿಸ್ಕೌಂಟಲ್ಲಿ ಬಿಗ್ ಬೋಲ್ಡ್ ಸೇಲ್ ಏನೋ ಬರುತ್ತಲ್ಲ ಅದರಲ್ಲಿ ಒಂದು ಅದಕ್ಕೆ. ಓಕೆ, ಎನಿವೇಸ್ ಗೈಸ್, ಈ ಹಾಲ್ ಇಲ್ಲಿಗೆ ಮುಗಿತಾ ಇದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ನಿಮಗೂ ಕೂಡ ನಾನು ತೊಗೊಂಡಿರೋಂಥ ಬಟ್ಟೆಗಳಲ್ಲಿ ಯಾವುದಾದ್ರು ಇಷ್ಟ ಆದರೆ ಖಂಡಿತ ಶಾಪ್ ಮಾಡಿ. ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಂಡ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ. Until then, take care. Bye. Lots of love. Bye.